ಪ್ರಿಯ ದೇವಜನರೇ, ದೇವರ ವಾಕ್ಯ ನಾವು ಗಮನವಿಟ್ಟು ಆಲಿಸೋಣ ಮತ್ತು ಶೇರ್ ಮಾಡೋಣ. ಸಿರಾಕನು 23ನೇ ಅಧ್ಯಾಯ 1ನೇ ವಾಕ್ಯ. ಸರ್ವೇಶ್ವರ ನನ್ನ ಜೀವಕ್ಕೆ ತಂದೆಯೂ ಒಡೆಯನೂ ಆಗಿರುವಾತನೇ, ನನ್ನನ್ನು ತೊರೆದು ಬಿಡಬೇಡ. ಮಾತುಗಳಿಂದ ನಾನು ಮೋಸವಾಗುವಂತೆ ನನ್ನನ್ನು ಕೈ ಬಿಡಬೇಡ. ಅವುಗಳಿಂದ ನಾನು ನಾಶವಾಗುವಂತೆ ನನ್ನ ಆಲೋಚನೆಗಳನ್ನು ಹತೋಟಿಯಲ್ಲಿಡುವವರಾರು. ನನ್ನ ಹೃದಯಕ್ಕೆ ಜ್ಞಾನ ಶಿಕ್ಷಣ ನೀಡುವವರಾರು. ಅಂಥವರಿದ್ದರೆ ನನ್ನ ತಪ್ಪುಗಳನ್ನು ದಂಡಿಸಿ ತಿದ್ದುಕೊಳ್ಳಬಹುದಿತ್ತು, ನನ್ನ ಪಾಪಗಳನ್ನು ತಡೆಗಟ್ಟಿ ನಿಲ್ಲಿಸಬಹುದಿತ್ತು. ಆಗ ನನ್ನ ಅಜ್ಞಾನ ಬೆಳೆಯುವುದಿಲ್ಲ, ನನ್ನ ಪಾಪಗಳು ಹೆಚ್ಚುವುದಿಲ್ಲ. ನನ್ನ ವಿರೋಧಿಗಳ ಎದುರಿನಲ್ಲಿ ನಾನು ಬಿದ್ದು ಹೋಗುವುದಿಲ್ಲ, ನನ್ನ ಶತ್ರು ನನ್ನನ್ನು ಕಂಡು ಹಿಗ್ಗುವುದಿಲ್ಲ. ಪ್ರಿಯ ಜನರೇ, ನಾವು ಸರ್ವೇಶ್ವರನ ವಿಶ್ವಾಸವಿಟ್ಟು ಸರ್ವೇಶ್ವರನ ಪ್ರಕಾರ ನಾವು ಅವರ ವಾಕ್ಯದ ಪ್ರಕಾರ ನಾವು ನಡೆದರೆ, ದೇವರ ವಾಕ್ಯವು ನಡೆಯುವಾಗ ನಮ್ಮ ಜೀವನದಲ್ಲಿ ಎಲ್ಲ ಅದ್ಭುತ ಕಾರ್ಯಗಳು ನಡೆಯುತ್ತದೆ. ಪ್ರಿಯ, ಯಾರಿಂದ ನಾವು ನಮ್ಮನ್ನು ಮೋಸಗೊಳಿಸಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮೋಸಗೊಳಿಸುವಂತಾರೆ ಯಾರು? ಮನುಷ್ಯರಲ್ಲಿರುವಂಥ ಸೈತಾನುಗಳು. ಎಲ್ಲ ದೇವರ ಮಕ್ಕಳಾಗಿರೋದ್ರಿಂದ ದೇವರ ಮಕ್ಕಳನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡುವಂಥ ಏಕೈಕ ಒಂದು ಸೈತಾನಾಗಿರ್ತಾನೆ. ಆ ಸೈತನನ್ನು ನಾವು ದಂಡಿಸಬೇಕು. ಸೈತನ ವಿರುದ್ಧ ನಾವು ದೇವರನ್ನ ಸ್ತುತಿ ಮಾಡಬೇಕು. ಸೈತನ ವಿರುದ್ಧ ನಾವು ಸ್ತುತಿ ಮಾಡುವಾಗ ಸೈತನಿಗೆ ನಿಲ್ಲಿಕ್ಕಾಗಲ್ಲ ಸೈತನಿಗೆ. ಅದಕ್ಕೆ ನಾವು ಡೈಲಿ ಏನು ಮಾಡಬೇಕು? ಬೈಬಲ್ ಓದಬೇಕು, ದೇವರ ವಾಕ್ಯವನ್ನು ಆಲಿಸಬೇಕು ಮತ್ತು ಇತರರಿಗೆ ಸುವಾರ್ತೆಯನ್ನು ಸಾರಬೇಕು. ದೇವರ ಆಸೆ ಆಗಿರ್ತದೆ. ದೇವರು 12 ಶಿಷ್ಯರನ್ನು ಕಳಿಸಿಕೊಟ್ಟು ಸುವಾರ್ತೆ ಸಾಲಿಗೆ 12 ಶಿಷ್ಯರನ್ನು ಕಳಿಸಿಕೊಟ್ಟಾಗ 12 ಶಿಷ್ಯರನ್ನು ಕಳಿಸಿಕೊಟ್ಟು ಅವರು ಹೇಳಿದಂಥ ಸುವಾರ್ತೆಗಳನ್ನು ನಾವೆಲ್ಲರೂ ಕೇಳಿ ಇವತ್ತು ನಾವು ಸುವಾರ್ತೆಗಾರರಿಗೆ ಮಾರ್ಪಡಬೇಕು. ಪ್ರಿಯರೇ, ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬರ ಮೇಲೆ ಯೇಸುವಿನ ಶಕ್ತಿ ಇಳಿದು ಬರಲಿ. ಹಾಲೆಲೂಯಾ, ಪ್ರೈಸ್ ಲಾರ್ಡ್.